ಸಬ್ಸ್ಕ್ರೈಬ್ 4%, ಸಬ್ಸ್ಕ್ರೈಬ್ ಆಗಿ 95%. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೌನ ರಾಗ 7. ಧರಣಿ ನಡುಗುವ ಕೈಗಳಿಂದ ಕಾಫಿ ಲೋಟಗಳನ್ನು ಹಿಡಿದು ಹೊರಬಂದು. ಅಷ್ಟರಲ್ಲಿ ಅನೀಶ್ ಕೂಡ ರೆಡಿಯಾಗಿ ಹಾಲ್ಗೆ ಬಂದವನು ತಾಯಿಯ ಮಾತನ್ನ ಕೇಳಿ ಅಲ್ಲೇ ನಿಂತುಬಿಟ್ಟ. ಹರಣಿ ಸೋಫಾದ ಮೇಲೆ ಕುಳಿತು ನಗು ನಗುತ್ತಲೇ ಚುಚ್ಚಿದ್ಲು. ಬಿಡಿ ಅತ್ತೆ, ಅವಳು ಮದುವೆಯಾದ ಹೊಸದ್ರಲ್ಲೇ ಈಗಿರ್ತಾಳಷ್ಟೇ. ಇನ್ನು 1 ವಾರ ಹೋದ್ರೆ ಸಾಕು, ಕಾಫಿ ಕೊಡೋಕ್ಕೂ ಮರೆತು ಬಿಡ್ತಾಳೆ ನೋಡಿ. ಧರಣಿ ತಲೆ ತಗ್ಗಿಸಿ ಕಾಫಿ ಟ್ರೇಯನ್ನು ಟೇಬಲ್ ಮೇಲೆ ಇಟ್ಲು. ಮಹಾಲಕ್ಷ್ಮಿಯವರು ಕಾಫಿಯನ್ನ ಇರುತ್ತಾ ಮುಖ ಕಿವುಚಿದ್ರು. ಇದೇನು ಕಾಫಿನ ಇಲ್ಲ ಬಿಸಿನೀರ? ಸಕ್ಕರೆ ಹಾಕೋಕೆ ಬುದ್ಧಿ ಇಲ್ವಾ ನಿನಗೆ? ಮರೆತುಬಿಟ್ಯಾ? ಅನೀಶ್, ನೋಡೋ ನೀನು ಹೆಂಡತಿ ಮಾಡಿರೋ ಕಾಫಿ. ಇವಳನ್ನ ಮನೆಗೆ ಬಂದು ಅಡುಗೆ ಮನೆ ಹಾಳು ಮಾಡ್ತಾಳೆ ಅನಿಸುತ್ತೆ. ಕೋಪಕ್ಕೆ ಬಹುಶಃ ಸಕ್ಕರೆ ಹಾಕೋದನ್ನೇ ಮರೆತುಬಿಟ್ಟಿದ್ದಾಳೆ. ನಾಳೆ ಬಹುಶಃ ಖಾರದ ಪುಡಿ ಹಾಕ್ತಾಳೆ. ಅನೀಶ್ ಧರಣಿಯ ಮುಖ ನೋಡಿದ್ದ. ಅವಳ ಕಣ್ಣುಗಳಲ್ಲಿ ರಾತ್ರಿಯ ಆ ಭರವಸೆಯ ನೆನಪಿತ್ತು. ಅನೀಶ್ ಮನಸ್ಸಿನಲ್ಲಿ ಬಿರುಗಾಳಿ ಎದುರು ಹೊರಗಿ ಶಾಂತವಾಗಿ ಬಂದು 1 ಲೋಟ ಕಾಫಿ ಕೈಗೆತ್ತಿಕೊಂಡ. ಕಾಫಿ ಚೆನ್ನಾಗಿದೆಯೇ ಅಮ್ಮ? ಅನೀಶ್ ದನಿ ಗಟ್ಟಿಯಾಗೇ ಇತ್ತು. ಮಹಾಲಕ್ಷ್ಮಿ ಆಶ್ಚರ್ಯದಿಂದ ತಲೆ ಎತ್ತಿದ್ರು. ಹರಿಣಿಯ ಮುಖದಲ್ಲಿದ್ದ ನಗು ಮಂಗಮಯ ಆಗಿತ್ತು. ಹಾಂ, ಏನಂದೆ ಅನೀಶ್? ನಿನಗೆ ಈ ಸಪ್ಪೆ ಕಾಫಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆಯಾ? ನಾವು ಸುಳ್ಳು ಹೇಳ್ತಿದ್ವಾ? ಹೌದಮ್ಮ, ಅವಳು ಬೆಳಗ್ಗೆ 5 ಗಂಟೆಯಿಂದ ಕೆಲಸ ಮಾಡ್ತಾನೆ ಇದ್ದಾಳೆ. ಒಬ್ಬಳೇ ಅಡುಗೆ, ಕಾಫಿ ಎಲ್ಲವನ್ನ ಮಾಡ್ತಾ ಇದ್ದಾಳೆ. ಅಚ್ಚುಕಟ್ಟಾಗೇ ಮಾಡಿದ್ದಾಳೆ. ಒಂದೇ ಒಂದಿನ ಸಕ್ಕರೆ ಕಮ್ಮಿ ಆಗಿಬಿಟ್ರೆ ಅದಕ್ಕೆ ಇಷ್ಟೊಂದು ಮಾತಾಡ್ಬೇಕಮ್ಮ? ಅನೀಶ್ ಮೊದಲ ಬಾರಿಗೆ ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತ. ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತು. ಮಹಾಲಕ್ಷ್ಮಿಯವರ ಕೈಯಲ್ಲಿದ್ದ ಲೋಟ ಗಡಗಡ ನಡುಗಿತ್ತು. ಅನೀಶ್, ನೀನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೀಯಾ? ಈ ಹುಡುಗಿ ಬಂದು 2 ವಾರಕ್ಕೆ ನೀನು ಬುದ್ಧಿ ಕೆಡಿಸಿದ್ದಾಳಾ? ಅನೀಶ್ ಹಿಂದೆ ಸರಿಲಿಲ್ಲ. ಧರಣಿಯ ಬೆರಳಿನ ಸುಟ್ಟ ಗಾಯ ಅವನ ಕಣ್ಣೆದುರು ಬಂತು. ಯಾರು ಕೂಡ ಬುದ್ಧಿ ಕೆಡಿಸಲ್ಲಮ್ಮ. ಆದರೆ ಅವಳು ನಮ್ಮ ಮನೆಗೆ ಬಂದಿರೋದು ಕೆಲಸದವಳಾಗಲ್ಲ ಅಲ್ಲ, ನನ್ನ ಹೆಂಡತಿಯಾಗಿ. ಅವಳಿಗೂ ಸ್ವಲ್ಪ ರೆಸ್ಟ್ ಬೇಕಂತ ಅನಿಸುತ್ತೆ. ಹರಣಿಯಕ್ಕ ಇದ್ದಾರಲ್ಲ, ಅವರು ಸ್ವಲ್ಪ ಸಹಾಯ ಮಾಡಿದರೆ ಧರಣಿಗೂ ಸಮಾನತೆ ಇರುತ್ತೆ. ಹರಿಣಿ ಸಿಟ್ಟಿನಿಂದ ಎದ್ದು ನಿಂತಳು. ಅಂದರೆ ನಾನು ಕೆಲಸ ಮಾಡ್ತಿಲ್ಲ, ತಿನ್ಕೊಂಡು ಬಿದ್ದಿದ್ದೀನಿ ಅಂತ ಅನೀಶ್? ನೀನು ನನ್ನ ಮೇಲೆ ದೂರು ಹೇಳ್ತಿದ್ಯಾ? ನಾನು ಯಾರ ಮೇಲೂ ದೂರು ಹೇಳ್ತಿಲ್ಲ ಅಕ್ಕ. ಇಂದಿನಿಂದ ಧರಣಿ ಒಬ್ಬಳೇ ಅಡುಗೆ ಮಾಡಲ್ಲ. ಅಮ್ಮ, ನೀನು ಹೇಳೋ ಕೆಲಸನ ಇಬ್ಬರಿಗೂ ಹಂಚ್ಕೊಡು. ಧರಣಿ ಕೂಡ ಈ ಮನೆ ಮಗಳೇ ಅಲ್ವಾ? ಅನೀಶ್ ಇಷ್ಟು ಹೇಳಿ ಧರಣಿಯ ಕಡೆಗೆ ನೋಡಿದ್ದ. ಆ ಕ್ಷಣದಲ್ಲಿ ಧರಣಿಯ ಕಣ್ಣಲ್ಲಿ ಆನಂದ ಬಾಷ್ಪ ಇಣುಕಿತ್ತು. ಅವಳು ಬಯಸಿದ್ದು ಈ ಸಣ್ಣ ಬೆಂಬಲವನ್ನೇ. ಪ್ರತಿಯೊಬ್ಬ ಹೆಣ್ಣಿಗೂ ಇದೇ ಬೆಂಬಲ ಬೇಕಲ್ವಾ? ನಿಮ್ಮ ಗಂಡನಿಗೂ ಈ ಥರ ಬೆಂಬಲ ಕೊಡೋ ಬುದ್ಧಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಹಾಲಕ್ಷ್ಮಿಯವರ ಮುಖ ಕೆಂಪಾಗಿತ್ತು. ಕೋಪದಿಂದ ಉಸಿರು ಜೋರಾಗಿತ್ತು. ಸರಿ, ನಿನಗೆ ನಿನ್ನ ಹೆಂಡತಿ ಮಾತು ದೊಡ್ಡದಾಯ್ತಲ್ವಾ? ಇಂದಿನಿಂದ ನಾನು ಅಡುಗೆ ಮನೆ ಕಡೆ ತಲೆ ಹಾಕಲ್ಲ, ಅವಳೇ ಮಾಡಲಿ, ನೀನೇ ಹುಣ್ಣು ಎನ್ನುತ್ತಾ ಮಹಾಲಕ್ಷ್ಮಿ ಚಾಚು ಪೆಟ್ಟಿನಂತೆ ಒಳಗೋದ್ರು. ಹರಿಣಿ ಕೂಡ ಕಾಫಿ ಕಪ್ ಎಸೆದು ತನ್ನ ರೂಮಿಗೆ ಹೊರಡ್ಲು. ಧರಣಿ ಗಾಬರಿಯಿಂದ ಅನೀಶ್ನ ಕೈ ಹಿಡಿದ್ಲು. ಅನೀಶ್, ಅತ್ತೆಗೆ ತುಂಬ ಕೋಪ ಬಂತು. ಇಷ್ಟೊಂದು ಬೇಡವಾಗಿತ್ತು. ಅನೀಶ್ ಅವಳ ಹಸ್ತವನ್ನು ಗಟ್ಟಿಯಾಗಿ ಹೊತ್ತಿದ್ದ. ಹೆದರಬೇಡ ಧರಣಿ, ಇದು ಕೋಪ ಅಲ್ಲ, ಬದಲಾವಣೆ ಆರಂಭ ಅಷ್ಟೆ. ನೀನು ಹೋಗಿ ಕಾಫಿ ಕುಡಿ. ಇವತ್ತು ನಿನ್ನ ಮುಖದಲ್ಲಿ ಆ ನಗು ಇರಬೇಕಷ್ಟೆ. ಧರಣಿಗೆ ಈ ಕ್ಷಣದಲ್ಲಿ ಅನಿಸಿತು, ಸ್ಟೋರ್ ರೂಮಿನ ಗೋಡೆಗಳಿಗಿಂತಲೂ ತನ್ನ ಗಂಡನ ಭುಜದ ಆಸರೆ ಎಷ್ಟು ದೊಡ್ಡದು ಅಂತ. ಸಂಘರ್ಷ ಶುರುವಾಗಿತ್ತು ನಿಜ, ಆದರೆ ಅವಳ ಮೌನ ಹಿಂದೆ ಮೊದಲ ಬಾರಿಗೆ ಒಂದು ಸಣ್ಣ ಗೆಲುವು ಸಿಕ್ತು. ಹಾಲ್ನಲ್ಲಿ ನೆರೆದಿದ್ದ ಕಿಕ್ಕಿರಿದ ನೆಂಟರ ಮುಂದೆ ಹರಿಣಿ ತನ್ನ ಹೊಸ ಡೈಮಂಡ್ ನೆಕ್ಲೆಸ್ ಪ್ರದರ್ಶಿಸುತ್ತಾ ಕುಳಿತಿದ್ಲು. ಧರಣಿ ಎಲ್ರಿಗೂ ತೀರ್ಥ ಪ್ರಸಾದ ಅದು ಇದು ಅಂತ ಹಂಚುತ್ತಾ ಬಂದವಳು ಹರಿಣಿಯ ಪಕ್ಕದಲ್ಲಿ ನಿಂತಿದ್ದ ಅವಳ ಶ್ರೀಮಂತ ಗೆಳತಿಯರ ಮುಂದೆ ತಲೆ ತಗ್ಗಿಸಿ ನಿಲ್ತಾಳೆ. ಧರಣಿ, ಆ ಲೋಟಗಳನ್ನು ಮೊದಲು ಒಳಗಿಟ್ಟು ಬಾ. ಇಲ್ಲಿ ಬಂದು ಹೀಗೆ ನಿಂತರೆ ನಮ್ಮ ಸ್ಟೇಟಸ್ ಏನಾಗ್ಬಿಡ? ನಿನ್ ತವರು ಮನೆಯಲ್ಲೂ ಹೀಗೆ ಗ್ಯಾಂಗ್ ಕಟ್ಕೊಂಡು ನಿಲ್ತಿದ್ರಾ? ಹರಿಣಿ ಬೇಕಂತಲೇ ಜೋರಾಗಿ ನಕ್ಬಿಡ್ಲು. ಗೆಳತಿಯೊಬ್ಬಳು ವ್ಯಂಗ್ಯವಾಗಿ ಕೇಳಿದ್ಲು. ಯಾರರಿಣಿ ಇದು? ಹೊಸ ಫೇಸ್ ಕಟ್ಟು, ಹೊಸ ಕೇಳಿಸ್ತವಳ, ತುಂಬ ನೀಟಾಗಿದ್ದಾಳೆ. ಹರಿಣಿ ತುಟಿ ತಿರುಚಿದ್ಲು. ಅಯ್ಯೋ ಅಲ್ಲಪ್ಪ, ನಮ್ಮ ಮನೀಶ್ ಹೆಂಡ್ತಿ. ಏನೋ ಅಮ್ಮನಿಗೆ ಇಷ್ಟ ಆಯಿತು ಅಂತ ಇಲ್ಲಿ ಮದುವೆ ಮಾಡ್ಕೊಂಡು ತಂದಿದ್ದಾರೆ.
ಇವರ ಮನೆಗೆ ಒಂದು ಹೊತ್ತು ಊಟಕ್ಕೂ ಗತಿ ಇರಲಿಲ್ವಂತೆ. ಈಗ ಇಲ್ಲಿ ಬಂದು ಮಹಾರಾಣಿಯಾಗಿದ್ದಾಳೆ. ಧರಣಿ ಕೈಯಲ್ಲಿದ್ದ ತಟ್ಟೆ ಸ್ವಲ್ಪ ನಡುಗಿತ್ತು. ಆದರೆ ಅವಳ ಸ್ಥಿರವಾಗಿ ನಿಂತಳು. ಅವಳ ಕಣ್ಣುಗಳಲ್ಲಿ ಬೆಂಕಿಯ ಕಿಡಿಯಿತ್ತು. ಹರಿಣಿ ಅಕ್ಕ, ನನ್ನ ತವರು ಮನೆಯ ಬಡತನದ ಬಗ್ಗೆ ಇಷ್ಟು ಜನರ ಮುಂದೆ ಮಾತಾಡೋದು ನಿಮ್ಮ ಸಂಸ್ಕಾರಕ್ಕೆ ಬಹುಶಃ ತಕ್ಕದ್ದಲ್ಲ ಅಂತ ಅನ್ಸುತ್ತೆ. ಹರಿಣಿ ಸೋಫಾದಿಂದ ಎದ್ದು ನಿಂತಾಳೆ. ಏನೇ, ನನ್ನ ಸಂಸ್ಕಾರದ ಬಗ್ಗೆ ನೀನು ಮಾತಾಡ್ತಿದ್ಯಾ? ನನ್ನ ತಂದೆ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ, ಗೊತ್ತಲ್ವಾ? ಪ್ರತಿ ವರ್ಷ ಎಷ್ಟೋ ಕೋಟಿಗಳ ವ್ಯವಹಾರ ಮಾಡ್ತೀವಿ. ನಾನಿರೋದು ಈ ಡೈಮಂಡ್ ಒಡವೆಗಳ ಮಧ್ಯೆ. ನಿನ್ನ ಕೈಯಲ್ಲಿರೋ ಈ ಹಳೆಯ ಗಾಜಿನ ಬಳೆಗಳನ್ನು ನೋಡ್ಕೊ ಮೊದಲು. ಮಹಾಲಕ್ಷ್ಮಿಯವರು ಪೂಜೆ ಮುಗಿಸಿ ಹೊರಬಂದಾಗ ಅರಣಿಯ ಈ ಆರ್ಭಟ ಕಂಡು ದಬಾಯಿಸಿದ್ರು. ಏನಾಗ್ತದೆ ಇಲ್ಲಿ? ಬಂದವ್ರ ಮುಂದೆ ಯಾಕಿಷ್ಟು ಗಲಾಟೆ? ನೋಡಿ ಅತ್ತೆ, ಈ ಧರಣಿ ನನ್ನ ಶ್ರೀಮಂತಿಕೆಯನ್ನು ಹೀಯಾಳಿಸ್ತಾ ಇದ್ದಾಳೆ. ಅರಣಿ ಬೇಕು ಬೇಕಂತಲೇ ಕೃತಕವಾಗಿ ಅಳತೊಡಗಿದ್ಲು. ಧರಣಿ ಅತ್ತೆಯ ಕಡೆ ತಿರುಗಿ ಶಾಂತವಾಗಿ ಹೇಳಿದ್ಲು. ಅತ್ತೆಯವರೇ, ಅಕ್ಕ ಅವರ ಹತ್ತಿರ ಈ ಒಡವೆಗಳ ಬೆಲೆ ಹೇಳ್ತಿದ್ದಾರೆ. ನಾನು ನನ್ನ ತಂದೆ ಕಲಿಸಿದ ಗುಣಗಳ ಬೆಲೆ ಹೇಳ್ತಿದ್ದೀನಿ ಅಷ್ಟೇ. ಹರಿಣಿ ಅಕ್ಕ, ಒಬ್ಬ ಮನುಷ್ಯನ ಬೆಲೆ ಅವನು ಹಾಕಿರೋ ವಜ್ರ ಚಿನ್ನದ ಹಾರದಿಂದ ಅಳೆಯಲ್ಲ. ಅವನು ಆಡುವ 4 ಮಧುರ ಮಾತುಗಳಿಂದ, ಒಳ್ಳೆತನದಿಂದ ಅಳೀತಾರೆ ಅನ್ನೋದು ನನಗೆ ಗೊತ್ತಿರೋದು. ಅಷ್ಟರಲ್ಲಿ ಅನೀಶ್ ಕೂಡ ಒಳಗಿನಿಂದ ಬಂದು ಕೇಳಿದ್ದ. ಇಲ್ಲಿ ಯಾರು ಮಧುರ ಮಾತುಗಳ ಬಗ್ಗೆ ಮಾತಾಡ್ತಾ ಇರೋದು? ಧರಣಿ ಅನೀಶ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು. ಅನೀಶ್ ಅವರೇ, ಅಕ್ಕನ ನೆಕ್ಲೆಸ್ ತುಂಬ ಚೆನ್ನಾಗಿದೆ. ಆದರೆ ಅದು ಅವರ ಮಾತುಗಳ ಕಹಿಯನ್ನು ಮುಚ್ಚಿಡೋಕೆ ಸಾಧ್ಯನಾ? ಅಪ್ಪ ಒಂದು ಮಾತು ಹೇಳ್ತಿದ್ರು, ತುಂಬಿದ ಕೂಡ ತುಳ್ಕಲ್ಲ ಅಂತ. ಇಲ್ಲಿ ಯಾರು ತುಂಬಿದ್ದಾರೆ, ಯಾರು ಖಾಲಿಯಾಗಿದ್ದಾರೆ ಅಂತ ಎಲ್ಲರಿಗೂ ಅರ್ಥವಾಗ್ತಿದೆ. ಹರಿಣಿಯ ಗೆಳತಿಯರು ಮುಖ ನೋಡಿಕೊಂಡ್ರು. ಹರಿಣಿಗೆ ಮಾತು ಹೊರಲಿಲ್ಲ. ಆ ಮಾತಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಲೂ ತೋಚಲಿಲ್ಲ. ಸೋತವಳಂತೆ ಧರಣಿ ಮಾತ್ರ ಮುಂದುವರಿಸ್ತಾನೆ ಇದ್ಲು. ಬಡತನ ಅನ್ನೋದು ಬಟ್ಟೆಯಲ್ಲಿರಬಹುದು ಅಕ್ಕ, ಅದನ್ನು ಇಂದಲ್ಲ ನಾಳೆ ಹೋಗಿಸ್ಕೋಬಹುದು. ಆದರೆ ಬುದ್ಧಿಯಲ್ಲಿ ಇರಬಾರ್ದು. ನೀವು ಶ್ರೀಮಂತರು ಇರಬಹುದು, ಆದರೆ ಒಬ್ಬ ಮನುಷ್ಯನಿಗೆ ಕೊಡಬೇಕಾದ ಗೌರವ ಕೊಡೋದು ಗೊತ್ತಿಲ್ಲ ಅಂದರೆ ಆ ಕೋಟ್ಯಾಂತರ ಆಸ್ತಿ ಕೇವಲ ಕಾಗದದ ಚೂರುಗಳಿಗಷ್ಟೇ ಸಮ ಅಲ್ವಾ? ಮಹಾಲಕ್ಷ್ಮಿಯವರು ಮೊದಲ ಬಾರಿಗೆ ಅರಣಿಯನ್ನೇ ಕಡೆಗಣಿಸಿ ಧರಣಿಯನ್ನೇ ನೋಡಿದ್ರು. ಧರಣಿ ಹೇಳ್ತಿರೋದು ಸರಿ ಇದೆ ಹರಿಣಿ. ಒಡವೆಗಳು ಮನುಷ್ಯನನ್ನು ಸುಂದರಗೊಳಿಸಬಹುದಷ್ಟೇ, ಆದರೆ ಸಂಸ್ಕಾರ ಮಾತ್ರ ಮನುಷ್ಯನನ್ನು ದೊಡ್ಡವನಾಗಿ ಮಾಡುತ್ತೆ. ಇಂದಿನಿಂದ ಧರಣಿನ ಕೆಲಸದವಳ ಥರ ನೋಡೋದನ್ನು ಬಿಡು. ಅನೀಶ್ ಧರಣಿ ಹತ್ರ ಬಂದು ಮೆಲ್ಲಕ್ಕೆ ಕೇಳಿದ. ನಿನಗೆ ಇಷ್ಟೊಂದು ಅರಿ ಎಲ್ಲಿಂದ ಬಂತು ಧರಣಿ? ಧರಣಿ ಸಣ್ಣದಾಗಿ ನಕ್ಕಳು. ಸತ್ಯ ಹೇಳೋಕ್ಕೆ ಧೈರ್ಯ ಬೇಡ ಅನೀಶ್, ಕೇವಲ ಸ್ವಾಭಿಮಾನ ಇದ್ದರೆ ಸಾಕು ಅನಿಸುತ್ತೆ. ಇದು ಅಕ್ಕನ ಅಹಂಕಾರಕ್ಕೆ ನನ್ನ ಬಡತನವೇ ಉತ್ತರ ಕೊಟ್ಟಿದೆ ಇವತ್ತು ಅಂತ ಹೇಳ್ತಾಳೆ. ಹರಿಣಿ ಸೋತು ತಲೆ ತಗ್ಗಿಸಿ ತನ್ನ ರೂಮಿಗೆ ಹೋಗುವುದನ್ನು ಮನೆಯವರೆಲ್ಲ ಮೌನವಾಗಿ ನಿಂತು ನೋಡ್ತಾ ಇದ್ರು. ಧರಣಿಯ ವ್ಯಕ್ತಿತ್ವ ಇಂದು ಆ ಡೈಮಂಡ್ ನೆಕ್ಲೆಸ್ಗಿಂತಲೂ ಪ್ರಕಾಶಮಾನವಾಗಿ ಹೊಳಿತಾ ಇತ್ತು. ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕಿಂತಲೂ ಅಡುಗೆ ಮನೆಯ ಶಾಖ ಧರಣಿಯನ್ನು ಬಹುಶಃ ಹೆಚ್ಚು ದಹಿಸ್ತಾ ಇತ್ತು. 10 ಸೇರು ಎಳ್ಳು ಬೆಲ್ಲದ ಮಿಶ್ರಣ, 100 ಉಂಡೆಗಳನ್ನು ಒಬ್ಬಳೇ ಕಟ್ಟ. ಧರಣಿಯ ಕೈಗಳು ತುಂಬ ಮರಗಟ್ಟಿದ್ವು. ಬೆನ್ನು ನೋವು ಬಂದಿತ್ತು. ಕೈಯಂತೂ ತುಂಬ ಅಂದರೆ ತುಂಬ ಸಂಕಟ ಆಗ್ತಾ ಇತ್ತು. ಅಷ್ಟರಲ್ಲಿ ಅರಣಿ ಕೂಡ ತುಂಬ ಟೈಮ್ ತಗೊಂಡು ಮೇಕಪ್ ಮಾಡಿಕೊಂಡು ಅದ್ದೂರಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಸಾವಿರ ಸುತ್ತ ಅಡುಗೆ ಮನೆಯ ಹೊಸ್ತಿಲಲ್ಲಿ ಬಂದು ಸಿಂಗಾರಗೊಂಡು ನಿಂತಿದ್ದಾಳೆ. ಧರಣಿ, ಆ ಬೆಲ್ಲದ ಉಂಡೆ ಎಲ್ಲ ಮುಗಿದ ಮೇಲೆ ತಟ್ಟೆಗಳನ್ನೆಲ್ಲ ತೊಳೆದು ಹಾಕು ಅಂದ ಹಾಗೆ ಅತ್ತೆ ಹೇಳಿದ್ದಾರೆ. ಮೇಲಿನ ರೂಮ್ನಲ್ಲಿರೋ ಹಳೆಯ ಪತ್ರಿಕೆಗಳನ್ನೆಲ್ಲ ಕಿತ್ತು ಹಾಕಿ ಕಸ ಗುಡಿಸಿ ಪೂಜೆ ಸಾಮಗ್ರಿಗಳನ್ನು ಪಾಲಿಷ್ ಮಾಡಬೇಕಂದೆ. ಸಂಜೆ ನೆಂಟರು ಬರ್ತಾರಂತೆ, ಗಲೀಜಾಗಿದ್ರೆ ಅತ್ತೆ ಮುಖ ಎಲ್ಲಿಟ್ಕೋತಾರೆ? ಹರಿಣಿ ತನ್ನ ಉಗುರುಗಳನ್ನು ನೋಡುತ್ತಾ ತಾತ್ಸಾರವಾಗಿ ಹೇಳಿದ್ಲು. ಧರಣಿ ಕೈಯಲ್ಲಿದ್ದ ಹುಂಡೆಯನ್ನು ಕೆಳಗಿಟ್ಟು ಎದ್ದು ನಿಂತಳು. ಅವಳ ಕಣ್ಣುಗಳು ಸುಸ್ತಿನಿಂದ ಕೆಂಪಾಗಿದ್ವು. ಅಕ್ಕ, ಬೆಳಗ್ಗೆಯಿಂದ ಒಂದು ಹನಿ ನೀರು ಕುಡಿಯಲಿಲ್ಲ. ಸೀರೆ ಅಂಗಡಿಗೆ ಬಂದಿರೋ ಅತಿಥಿಗಳಿಗೆ ತಿಂಡಿ ನಾನೇ ಮಾಡಿದ್ದೆ. ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡೋಕೆ ಸಾಧ್ಯವಾ? ನೀವು ಸ್ವಲ್ಪ ಸಹಾಯ ಮಾಡಬಹುದಲ್ವಾ? ಹರಿಣಿ ದೊಡ್ಡದಾಗಿ ನಕ್ಕಿದ್ಲು. ಸಹಾಯನ ಧರಣಿ? ನಾನು ಈ ಮನೆಯ ಹಿರಿಯ ಸೊಸೆಯಾಗಿ ಬಂದವಳು ಧರಣಿ.
ನಿನಗಿಂತ ಮೊದಲು ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ. ಈಗ ಅತ್ತೆಯ ಪಕ್ಕ ಕೂತು ನೆಂಟರನ್ನು ಮಾತಾಡ್ಸೋದು ಮಾತ್ರ ನನ್ನ ಕೆಲಸ. ನಿನ್ನ ಥರ ಸೌಟ್ ಹಿಡಿಯೋಕೆ ನಾನಿಲ್ಲಿ ಬಂದಿಲ್ಲಪ್ಪ. ಕೆಲಸ ಮಾಡೋಕೆ ಕಷ್ಟ ಆದರೆ ತವರು ಮನೆಗೆ ಹೋಗಿ ಕೂತ್ಕೋಬಾರ್ದಿತ್ತಾ? ಧರಣಿ ಏನು ಮಾತನಾಡದೆ ನೇರವಾಗಿ ಹಾಲ್ನಲ್ಲಿ ಕುಳಿತಿದ್ದ ಮಹಾಲಕ್ಷ್ಮಿಯವರ ಹತ್ರ ಹೋದ್ಲು. ಮಹಾಲಕ್ಷ್ಮಿ ಪೂಜೆಯ ಪಟ್ಟಿ ಸಿದ್ಧಪಡಿಸ್ತಾ ಇದ್ದಾರೆ. ಅತ್ತೆಯವರೇ. ಧರಣಿಯ ದನಿ ನಡುಗ್ತಾ ಇತ್ತು. ಮಹಾಲಕ್ಷ್ಮಿ ತಲೆ ಎತ್ತದೆ ಕೇಳಿದ್ರು. ಏನಮ್ಮ, ಉಂಡೆಗಳೆಲ್ಲ ರೆಡಿ ಆಯ್ತಾ? ಇವತ್ತು 10 ಜನ ಸೀರೆ ವ್ಯಾಪಾರಿಗಳು ಬರ್ತಾರೆ ಅನೀಶ್ ನೋಡೋಕೆ. ಎಲ್ಲೂ ಒಂದು ಕಲೆ ಇರಬಾರ್ದು. ಅತ್ತೆಯವರೇ, ಅರಣಿ ಅಕ್ಕ ಎಲ್ಲ ಕೆಲಸ ನನಗೆ ಹೇಳ್ತಿದ್ದಾರೆ. ಮೇಲಿನ ರೂಮ್ ಕ್ಲೀನ್ ಮಾಡಬೇಕಂತೆ, ಪೂಜೆ ಸಾಮಾನು ಪಾಲಿಷ್ ಮಾಡಬೇಕಂತೆ. ನನಗೂ ಸುಸ್ತಾಗಿದೆ. ಅಕ್ಕನಿಗೆ ಸ್ವಲ್ಪ ಸಹಾಯ ಮಾಡೋಕೆ ಹೇಳಿ ಅತ್ತೆ. ಮಹಾಲಕ್ಷ್ಮಿ ಕೈಲಿದ್ದ ಪೆನ್ನನ್ನು ಪಕ್ಕಕ್ಕಿಟ್ಟು ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಿತ್ತು. ಅಷ್ಟರಲ್ಲಿ ಅರಣಿ ಹಿಂದೆಯೇ ಬಂದು ಕೃತಕ ಗಾಬರಿಯಿಂದ ನಿಂತ್ಕೊಂಡು, ನೋಡಿ ಅತ್ತೆ, ನಾನು ಹಬ್ಬದ ಕೆಲಸ ಹೇಳ್ತಾ ಇದ್ರೆ ಇವಳು ನಿಮ್ಮ ಹತ್ರ ಬಂದು ದೂರ ಹೇಳ್ತಿದ್ದಾಳೆ. ನಾನು ಒಬ್ಬಳ ಸೊಸೆಯಾಗಿ ಮನೆಯ ಹಿತ ಬಯಸಬಾರ್ದಾ? ಮಹಾಲಕ್ಷ್ಮಿ ಧರಣಿಯ ಕಡೆ ಕಠಿಣವಾಗಿ ನೋಡಿದ್ರು. ಧರಣಿ, ಇಲ್ಲಿ ನೋಡು, ಅರಣಿ ಮನೆಗೆ ಬಂದು 5 ವರ್ಷ ಆಯಿತು. ಅವಳು ಈ ಮನೆಯ ಮಗಳು ಇದ್ದ ಹಾಗೆ. ಅವಳು ಹೇಳಿದ ಮೇಲೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ನಿನಗಿಂತ ಅವಳಿಗೆ ಈ ಮನೆ ವ್ಯವಹಾರ ಚೆನ್ನಾಗಿ ಗೊತ್ತು. ಅವಳು ಕೂಡ ಈ ಹಿಂದೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತಾಳೆ. ಆದರೆ ಅತ್ತೆ, ನಾನು ಮನುಷ್ಯಳೇ ಅಲ್ವಾ, ಒಬ್ಬಳೇ ಎಷ್ಟು ಅಂತ ಮಾಡಲಿ? ಧರಣಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಸಾಕು ಮಾಡು ನಿನ್ನ ಪುರಾಣ. ಮಹಾಲಕ್ಷ್ಮಿ ದಬಾಯಿಸಿದ್ರು. ಹೊಂದ್ಕೊಳ್ಳೋದು ಕಲಿಯೋದು ಬಿಟ್ಟು ಹಿರಿಯರ ಸೊಸೆಯ ಮೇಲೆ ದೂರ ತರ್ತೀಯಾ? ಅವಳು ಹೇಳಿದಂತೆ ಕೇಳೋದು ನಿನ್ನ ಕರ್ತವ್ಯ. ನೀನು ಅವಳಿಗೆ ತಂಗಿ ಇದ್ದ ಹಾಗೆ. ಅಕ್ಕ ಹೇಳೋ ಕೆಲಸ ಮಾಡೋದು ನಿನ್ನ ಕೆಲಸ. ಈ ಮನೆಯಲ್ಲಿ ಇರೋಕೆ ಇಷ್ಟ ಇದ್ದರೆ ಸುಮ್ಮನೆ ಕೆಲಸ ಮಾಡು, ಇಲ್ದಿದ್ರೆ ಬಾಗಿಲು ತೆರೆದೇ ಇದೆ. ಆದರೆ ನೆನ್ಪಿಟ್ಕೋ, ಅರಣಿಯ ಮಾತು ಈ ಮನೆಯಲ್ಲಿ ವೇದವಾಕ್ಯ. ಅವಳನ್ನು ಎದುರು ಹಾಕ್ಕೊಂಡ್ರೆ ನಾನು ಸುಮ್ಮನಿರಲ್ಲ ನೋಡು. ಅರುಣಿ ವಿಜಯದ ನಗು ಬೀರುತ್ತಾ ಧರಣಿಯ ಕಿವಿ ಹತ್ತಿರ ಬಂದು ಪಿಸುಗುಟ್ಟಿದ್ಲು. ಈಗ ಸರಿಯಾಗಿ ಕೇಳಿಸ್ಕೊಂಡಿಯಲ್ವಾ? ಅತ್ತೆಯ ಕವಚ ನನಗಿರುವಾಗ ನಿನ್ನ ನ್ಯಾಯ ಇಲ್ಲಿ ಯಾರು ಕೇಳಲ್ಲ. ಹೋಗು ಹೋಗು ಬೇಗ. ಇನ್ನೂ 8 ಚೀಲ ಬೆಲ್ಲ ಕಾಯ್ತಾನೇ ಇದೆ ನಿನಗೋಸ್ಕರ. ಧರಣಿ ಅಸಹಾಯಕತೆಯಿಂದ ಮೂರ್ತಿಯಂತೆ ನಿಂತಿದ್ಲು. ಹಾಲ್ನ ಇನ್ನೊಂದು ಬದಿಯಲ್ಲಿ ಶಶಾಂಕ್ ಮೆಡಿಕಲ್ ಬುಕ್ ಹಿಡಿದು ಕುಳಿತಿದ್ದವನು ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಕೇಳಿಸ್ಕೊಳ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಈಗ ಕಿಡಿ ಇತ್ತು. ಆದರೆ ಧರಣಿ ಮಾತ್ರ ಮೌನವಾಗಿ ಅಡುಗೆ ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ಲು. ಅವಳಿಗೆ ಇದು ಮನೆಯ ಗೌರವಕ್ಕಿಂತ ತನ್ನ ಅತ್ತೆಯ ಅನ್ಯಾಯದ ತಕ್ಕಡಿ ಹೆಚ್ಚೇ ಭಾರವೆನ್ನಿಸ್ತು. ಮುಂದಿನ ಭಾಗದಲ್ಲಿ ಏನಾಗ್ಬೋದು? ಶಶಾಂಕ್ ತನ್ನ ಅತ್ತಿಗೆಯ ಪರವಾಗಿ ದನಿ ಎತ್ತುತ್ತಾನೆಯೇ, ಅಥವಾ ಅಣ್ಣ ಅನೀಶ್ ಬಂದಾಗ ಈ ಅನ್ಯಾಯವನ್ನು ಸರಿಪಡಿಸ್ತಾನೆಯೇ? ನೋಡೋಣ ಮುಂದಿನ ಭಾಗದಲ್ಲಿ. ಮುಂದಿನ ಎಪಿಸೋಡ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದು ಎಲ್ಲರ ಮನೆ ಕತೆ. ನಿಮ್ಮ ಮನೆಯಲ್ಲೂ ಇಂತಹ ಪರಿಸ್ಥಿತಿಗಳಾಗಿದೆಯಾ? ಅಥವಾ ನಿಮ್ಮ ಗಮನಕ್ಕೆ ಬಂದಿರೋ ಯಾವುದಾದ್ರೂ ಪರಿಸ್ಥಿತಿಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಬಟನನ್ನು ಒತ್ತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ಮೆಂಬರ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಮತ್ತು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. 24 ಅವರ್ ಮುಂಚೆಗೆ ನಿಮಗೆ ಕತೆ ಸಿಗುತ್ತೆ. ನಿಮಗೆ ಕತೆ ಮಿಸ್ ಆಗಬಾರ್ದು ಅಂದರೆ ನೋಟಿಫಿಕೇಷನ್ ಆನ್ ಮಾಡಿಟ್ಟಿರಲೇಬೇಕು. ನಿಮಗೆ ನೋಟಿಫಿಕೇಷನ್ ಸಬ್ಸ್ಕ್ರೈಬ್ ಎಲ್ಲ ಏನೂ ಮಾಡೋಕ್ಕೆ ಬರಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ಒಂದು ವಿಡಿಯೋ ಮಾಡಾಕ್ತೀನಿ.